ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಿ ಅನ್ಕೋತೀನಿ. ಓಕೆ, ಬನ್ನಿ ಒಂದು ಸಿಂಪಲ್ ಪಫ್ ಸ್ಲೀವ್ಸ್ ನೋಡೋಣ ಇವತ್ತು. ಫಾಸ್ಟಾಗಿ ಈಸಿಯಾಗಿ ಆಗಿರಬೇಕು. ಇದು ಲಂಗ ಬ್ಲೌಸ್ ಅಂತಾರಲ್ಲ, ಅದ್ರ ಮೇಗಿನ ಟಾಪ್ ಅದು ಅಂದರೆ ಬ್ಲೌಸು. ಸಿಂಪಲ್, ಸಣ್ಣ ಮಕ್ಕಳಿಗೆ ಅಡ್ಡಿಲ್ಲ, ಅಂದರೆ 10 ವರ್ಷದ ಒಳಗಡೆ ಮಕ್ಕಳಿಗೆ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಪಫ್ ಸ್ಲೀವ್ಸು. ಯಾವ ರೀತಿ ಸ್ಟಿಚ್ ಮಾಡೋಣ ನೋಡೋಣ ಬರ್ರಿ. ರಿಗಾಲ್ ಇರುತ್ತಲ್ವಾ, ರಿಗಾಲ್ ಎಷ್ಟಿದೆಯಲ್ಲ, ನಾರ್ಮಲ್ ಬ್ಲೌಸು ಸ್ಲೀವ್ಸ್ಗೆ ಹಚ್ಚಬೇಕಾದ್ರೆ ನಾವು ರಿಗಾಲ್ ಎಷ್ಟಿರುತ್ತೆ ಅಷ್ಟೇ ಬಟ್ಟೆ ತೊಗೋತೀವಿ. ಇದನ್ನು ನಾನು ಡಬಲ್ ತೊಗೊಂಡಿದ್ದೀನಿ. ಸೊ 6.5 ಇದೆ. ಸೊ ನಾನು ಡಬಲ್ ಅಂದರೆ 13 ತೊಗೊಂಡಿದ್ದೀನಿ ಬಟ್ಟೆ, ಹಾಫ್ 13. ಸೊ ನಾರ್ಮಲ್ ಸ್ಲೀವ್ಸ್ ಕಟ್ಟಿಂಗೇ ಹಾಕಿಬಿಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಕಟ್ಟಿಂಗ್. ಅದು ಈ ರೀತಿ ಒಂದು ಸೈಡ್ ಪ್ಲೇಟ್ ಹಾಕ್ಕೊಂತ ಹೋಗಬೇಕು. ಎಂಡಿಂದ, ಬಗಲ ಎಂಡಿಂದ ಈ ರೀತಿ ಸ್ಟಾರ್ಟ್ ಮಾಡಿ. ಮಿಡ್ಡಿಂದ ಸ್ಟಾರ್ಟ್ ಮಾಡಿಬಿಡಿ, ಎಂಡಿಂದ ಸ್ಟಾರ್ಟ್ ಮಾಡಿ. ಈ ರೀತಿ ಒಂದು ಕಾರ್ನರಿಂದ, ಫ್ರಂಟಿಂದ ಆದರೂ ಸ್ಟಾರ್ಟ್ ಮಾಡಿ, ಬ್ಯಾಕಿಂದ ಆದರೂ ಸ್ಟಾರ್ಟ್ ಮಾಡಿ. ಒಂದು ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ರಿ. ಅಲ್ಲಿ ಪ್ಲೇಟ್ಸ್ ಮಾತ್ರ ಮುಂಭಾಗಕ್ಕೆ ಬರಬೇಕು, ಆ ರೀತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಮುಂಭಾಗಕ್ಕೆ ಬರಬೇಕು. ಹಿಂಭಾಗಕ್ಕೆ ಬಂದರೆ ಚೆನ್ನಾಗಿ ಕಾಣಲ್ಲ. ಸೈಡ್ ಪ್ಲೇಟ್ಸ್ ನಾರ್ಮಲ್ ಸಾದಾ ಪ್ಲೇಟ್ಸ್ ಹಾಕ್ತೀವಲ್ಲ ಅದೇ ರೀತಿ ಒಂದೇ ಲೆವೆಲಲ್ಲಿ ಹಾಕ್ಕೊಂಡು ಬರ್ರಿ. ಒಂದ್ಸಲ ನೋಡಿ ಎಷ್ಟು ಪ್ಲೇಟ್ಸ್ ಬರ್ತದೆ ನೋಡ್ಕೊಳ್ಳಿ. ಸೊ ನಂಗೆ ಅದು ಅಂದಾಜು ಗೊತ್ತಾಗಿತ್ತು, ನಾನು ಫುಲ್ ಪ್ಲೇಟ್ಸ್ ಕೂಡ್ತಾವಂತ ಗೊತ್ತಾಗಿತ್ತು. ಸೊ ನಾನು ಹಾಗಾಗಿ ಹಾಕ್ತಾಯಿದ್ದೀನಿ. ಫುಲ್ ಬಂದರೆ ಫುಲ್ ಹಾಕಿ, ಇಲ್ಲ ಅಂದರೆ ಸೈಡಿಗೆ ಸ್ವಲ್ಪ ಬಿಟ್ಟು ಮಧ್ಯದಲ್ಲಷ್ಟೇ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇದು ನಾನು ಮಾಡ್ತಾ ಇರೋದು ತುಂಬ ಬಟ್ಟೆ ಇತ್ತು, ಹಾಗಾಗಿ ಪೂರ್ತಿ ಪ್ಲೇಟ್ಸ್ ಆಗೋಂಗೆ ಬಟ್ಟೆ ತೊಗೊಂಡಿದ್ದೀನಿ. ಪ್ಲೇಟ್ ಸೈಜ್ ಮಾತ್ರ ಒಂದೇ ಥರ ಇರಲಿ, ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡದು ಸಣ್ಣದು ಮಾಡಬೇಡಿ. ನೀವು ಸ್ಟಾರ್ಟಿಂಗ್ ಹೊಲಿಯೋರಾದ್ರೂ ಪಫ್ ಸ್ಲೀವ್ಸ್ ಈಸಿ ಬರ್ತದೆ, ತುಂಬ ಏನು ಗೋಳಾಗೋದಿಲ್ಲ ಇದು. ಯಾಕಂದರೆ ಎಕ್ಸ್ಟ್ರಾ ಪಟ್ಟಿ ಬರಲ್ಲ ಮುಂದೆ. ನಾರ್ಮಲಿ ಎಲ್ಲ ಪಫ್ ಸ್ಲೀವ್ಸ್ಗೂ ಮುಂದ್ಗಡೆ ಪಟ್ಟಿ ಬರುತ್ತಲ್ಲ, ಸೊ ಆ ಪಟ್ಟಿ ಇದಕ್ಕಿಲ್ಲ. ಹಾಗೆ ಸಿಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಸೈಡ್ ಪ್ಲೇಟ್ಸ್ ಆಯ್ತಲ್ವಾ. ಸೊ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನಾವು. ನೋಡಿ, ಈ ರೀತಿ ಪ್ಲೇಟ್ಸ್ ಬರ್ತಾವ. ಬಂದಾದಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಅದ್ರ ಮೇಲ್ಗಡೆ ಹಾಕಿರೋ ಸ್ಟಿಚ್ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಇವಾಗ ಎಂಡು ಸ್ಲೀವ್ಸ್ ಏನದಲ್ಲ, ಸೊ ಆಲ್ರೆಡಿ ದಡಿ ಇದೆ, ಹಾಗಾಗಿ ಒಂದೇ ಒಂದು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೇನೆ. ಸೊ ಎಜ್ ಇಲ್ಲಪ್ಪ ಅಂದರೆ ನೀವು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒಂದೇ ಒಂದು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಏನು ಮಾಡಿ, ಅದ್ರ ಮೇಲ್ಗಡೆ ಅಂದರೆ ಎಂಡಿಂದ ಒಂದು 1/2 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಪ್ಲೇಟ್ಸ್ ಹಾಕೋದು ಹೆಂಗಂತ ನಾನು ತೋರಿಸ್ತೀನಿ ಈಗ. ಈ ರೀತಿ ಅದು ಮೇಲ್ಗಡೆ ಏನು ಪ್ಲೇಟ್ಸ್ ಇದೆಯಲ್ಲ ಅದನ್ನೇ ಹಿಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರಬೇಕೀಗ, ಈ ರೀತಿ. ಓಕೆನಾ? ನೋಡಿ, ಒಂದು 1/2 ಇಂಚ್ ಬಿಟ್ಟು ಸ್ಟಾರ್ಟ್ ಮಾಡಿ. ಎಂಡಿಗೆ ಸ್ಟಾರ್ಟ್ ಮಾಡಿಬಿಡಿ, ಚೆನ್ನಾಗಿ ಕಾಣಲ್ಲ. 1/2 ಇಂಚ್ ಸ್ಟಿಚ್ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿ. ನೋಡಿ, ಅದು ಮೇಲ್ಗಡೆ ಏನು ಪ್ಲೇಟ್ ಇದೆಯಲ್ಲ ಅದನ್ನು ಹಿಡ್ಕೊಂಡು ಹಾಕ್ಕೊಳ್ಳೋದು. ಅದನ್ನ ಈಕ್ವಲ್ ಮಾಡ್ಕೊಳ್ಳಿ, ಹಾಕಿಬಿಡಿ ಅದ್ರ ಮೇಲೆ ಸ್ಟಿಚ್. ಓಕೆನಾ? ಸಿಂಪಲ್ ಅದ, ಏನೂ ಪ್ರಾಬ್ಲಮ್ ಆಗೋಲ್ಲ, ಈಸಿಲಿ ಬಂದುಬಿಡ್ತದ. ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಪ್ಲೇಸ್ ಒಂದೇ ಈಕ್ವಲಾಗಿ ಬರ್ತಾವೆ. ನಾವು ಮೇಲೆ ನೀಟಾಗಿ ಹಾಕಿದ್ವಂದರೆ ಸೀದಾ ಬಂದುಬಿಡ್ತಾವೆ. ನೋಡಿ, ಸೈಡ್ ಕಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ರೀತಿ ರೆಡಿ ಆಗ್ತದೆ. ಚೆನ್ನಾಗಿ ಕಾಣಿಸ್ತದೆ, ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಾಗ್ತದೆ. ನೋಡಿ, ಪಟ್ಟಿನೇ ಇಲ್ಲ ಅದಕ್ಕೆ, ಒಂದೇ ಸ್ಲೀವ್ಸ್ನಲ್ಲಿ ಪಫ್ ಸ್ಲೀವ್ಸ್. ಓಕೆನಾ? ಟ್ರೈ ಮಾಡಿ ನೀವು ಒಂದ್ಸಲ. ಇದು ಎರಡು ಫಿನಿಶ್ ಆದಮೇಲೆ ಹೀಗೆ ಕಾಣಿಸ್ತದ. ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಹಾಕಿ, ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಬಾಯ್.